ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಇನ್ನೊಂದು ಬ್ಯೂಟಿಫುಲ್ ಇನ್ವಿಸಿಬಲ್ ಚೈನ್. ಆ ಚೈನ್ ಹೇಗೆ ಮಾಡೋದಂತ ಮೇಲ್ಗಡೆ ಒಂದು ಫೋಟೋ ಹಾಕ್ತೀನಿ ನೋಡಿ. ಅದು ಮೀಶೋದಲ್ಲಿ 150, 160 ಅಪ್ ಟು 200 ಕಾಸ್ಟ್ ಇದೆ. ಇದನ್ನೇನಕ್ಕೆ ನಮ್ಮ ಮನೇಲೆ ನಾವೇ ಮಾಡ್ಕೊಬಾರ್ದು ಅಂದ್ಕೊಂಡು ನಾನು ಈ ರೀತಿ ನಾನೇ ಮನೆಯಲ್ಲಿ ಮಾಡೋಣ ಟ್ರೈ ಮಾಡೋಣ ಹೇಳ್ಬೇಕು ಅಂದ್ರೆ ಒಬ್ಬರು ಕಸ್ಟಮರ್ ಮೆಸೇಜ್ ಮಾಡಿದ್ರು ಇದೇ ರೀತಿ ಮಾಡ್ಕೊಡಿ ಅಂತ. ಹಾಗಾಗಿ ಮಾಡ್ತಾ ಇದೀನಲ್ಲ ಅಂತ ಅಂದು ವಿಡಿಯೋ ಮಾಡಿ ಶೇರ್ ಮಾಡಿದ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಸ್ಟೋನ್ ಚೈನ್ ಇರುತ್ತಲ್ಲ, ಆ ಚೈನ್ ತಗೋಬೇಕು. ಅದನ್ನ ಒಂದೊಂದೇ ಸ್ಟೋನ್ಸ್ ನ ಈ ರೀತಿ ಕಟ್ ಮಾಡ್ಕೊಂಡು OHP ಶೀಟ್ ಮೇಲೆ B7000 ಗಮ್ ಇರುತ್ತಲ್ಲ ಅದನ್ನ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ರೌಂಡ್ ಶೇಪ್ ಆದ್ಮೇಲೆ ಇವಾಗ ಒಂದೊಂದೇ ಚೈನ್ ಸ್ಟೋನ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಆ ಸ್ಟೋನ್ ಬಂದ್ಬಿಟ್ಟು ಮಿಡಿಲ್ ಅಲ್ಲಿ ಪ್ಲೇಸ್ ಮಾಡ್ಬೇಕು ಫಸ್ಟ್. ಮತ್ತೆ ಅದಾದ್ಮೇಲೆ ಆ ಕಡೆ ಈ ಕಡೆ ರೌಂಡ್ ಸ್ಟೋನ್ಸ್ ನ ಸ್ಟಿಕ್ ಮಾಡ್ಕೋಬೇಕು. ನಾನು ಇಲ್ಲಿ ಇದೇ ಥರನೇ $5 ಬರೋ ಥರ ಈ ರೀತಿ 5 ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಂತ ಅಷ್ಟು ಮಾಡ್ಕೋಬೋದು. ನಾನಿಲ್ಲಿ 5 ಸಾಕು ಅಂತ 5 ಮಾಡಿದ್ದೀನಿ. ಇದು ಫುಲ್ ಎಲ್ಲ ಡ್ರೈ ಆದಮೇಲೆ ಈ ರೀತಿ ಎಲ್ಲ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾಸ್ ಇರೋದೆಲ್ಲ ಕಟ್ ಮಾಡ್ಕೋಬೇಕು. ಹಾಗೆ ಎಲ್ಲಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಐ ಪಿನ್ಸ್ನ ಸ್ಟಿಕ್ ಮಾಡ್ಕೋಬೇಕು. ಇಲ್ಲಿ ಐ ಪಿನ್ಸ್ನ ತುಂಬ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಅವು ಡಾಲರ್ಸ್ ಎಲ್ಲ ಚಿಕ್ಕದಲ್ಲಿದ್ದಾವಲ್ಲ, ಹಾಗಾಗಿ ಐ ಪಿನ್ಸ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ನೋಡೋರ್ಗೆ ನೋಡೋದೆಲ್ಲ ಈಸಿನೇ ಅನಿಸುತ್ತೆ, ಬಟ್ ಮಾಡೋದಕ್ಕೆ ತುಂಬ ಕಷ್ಟ ಬೀಳಬೇಕಾಗುತ್ತೆ. ಅದು ವಿಡಿಯೋ ಮಾಡ್ಕೊಂಡು ಮಾಡೋದಂತೂ ಇನ್ನೂ ತುಂಬಾನೇ ಕಷ್ಟ ಎಲ್ಲ ಹೋಗ್ಬೇಕು ಅಂದ್ರೆ ನೀವು ಈ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ಲೀಸ್. ಮತ್ತೆ ಐ ಪಿನ್ಸ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಮತ್ತೆ ಬ್ಯಾಕ್ ಸೈಡ್ಗೆ ವ್ಯಾಕ್ ಶೀಟ್ನ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಂದ್ರೆ ತುಂಬ ಚಿಕ್ಕದಾಗೇನೆ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇದು ಡಾಲರ್ಸ್ ಇರ್ತದಲ್ಲ ಅದನ್ನ ತಗೊಂಡು ಐ ಪಿನ್ನ ಸ್ಟಿಕ್ ಮಾಡ್ಕೋಬೇಕು. ಗಮ್ನ ಅಪ್ಲೈ ಮಾಡಿಕೊಂಡು ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ನೋಡಿ, ಮೇಲ್ಗಡೆ ಬರೋ ಥರ ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ಇದು ಫುಲ್ ಎಲ್ಲ ಡ್ರೈ ಆದ್ಮೇಲೆ ಮತ್ತೆ ವ್ಯಾಕ್ ಶೀಟ್ನ ಸ್ಟಿಕ್ ಮಾಡ್ಕೋಬೇಕು. ಈ ಚೈನ್ ಎಲ್ಲ ರೆಡಿ ಆದ್ಮೇಲೆ ಲಾಸ್ಟ್ಗೆ ಪಿಕ್ ಹಾಕ್ತೀನಿ ಹಾಕೊಂಡಿರೋದು. ಮತ್ತೆ ಮೀಶೋದಲ್ಲಿ ತಗೊಂಡಿರೋದು ನಾನು ಮಾಡಿರೋ ಚೈನು. ಆ ಚೈನು ಸೇಮ್ ಇದೆಯೋ ಇಲ್ವೋ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಪ್ಲೀಸ್. ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ಎಲ್ಲಾನು ಸ್ಟಿಕ್ ಮಾಡ್ಕೋಬೇಕು ವ್ಯಾಕ್ ಶೀಟ್ನ. ನಾನು ಇದೇ ರೀತಿ $5ಗೂ ಈ ರೀತಿನೇ ಸ್ಟಿಕ್ ಮಾಡಿಕೊಂಡು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಇನ್ವಿಸಿಬಲ್ ಚೈನ್ ತಗೊಂಡು ಅದೇ ಗೇರ್ ವೈರ್ ತಗೊಂಡು ಅದಕ್ಕೆ ಫಸ್ಟ್ ನಾನು ಲಾಕ್ ಬೀಡ್ಸ್ ಇರ್ತಾವಲ್ಲ, ಆ ಲಾಕ್ ಬೀಡ್ನ ಹಾಕ್ಕೊಂಡು ಫಿಶ್ ಹುಕ್ ಇರುತ್ತಲ್ಲ, ಆ ಫಿಶ್ ಹುಕ್ನ ಆ್ಯಡ್ ಮಾಡಿಕೊಂಡು ಇದನ್ನ ಒಳಗಡೆ ಇದ್ದ ತೂರಿಸಿ ಲಾಕ್ ಬೀಡ್ಸ್ ಇರುತ್ತಲ್ಲ ಅದನ್ನ ಹಿಂದ್ಗಡೆ ಗ್ಲಾಸಿಂಗ್ ತಂದು ಅದನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ ಎಕ್ಸ್ಟ್ರಾ ವೈರ್ ಇರೋದನ್ನ ಕಟ್ ಮಾಡ್ಕೋಬೇಕು. ಇದನ್ನ ಆಲ್ರೆಡಿ ತುಂಬಾ ಇನ್ವಿಸಿಬಲ್ ಚೈನ್ಸ್ ಮಾಡಿದ್ದಾಗೆ ಹೇಳಿದೀನಿ. ಮತ್ತೆ ಇನ್ನು ನೆಕ್ಸ್ಟ್ ಸೇಮ್ ಪ್ರಾಸೆಸ್ ಲಾಕ್ ಬೀಡ್ಸ್ ಹಾಕೋಬೇಕು. ಮತ್ತೆ ಸೈಡ್ ಬೀಡ್ಸ್ ಇರ್ತಲ್ಲ, ನಾನು ಇದಕ್ಕೆ ಸೈಡ್ ಬೀಡ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಸೈಡ್ ಬೀಡ್ಸ್ ಹಾಕೋಬೇಕು. ಮತ್ತೆ $1 ಹಾಕೋಬೇಕು. ಮತ್ತೆ ಅದ್ರ ಪಕ್ಕದಲ್ಲೇ ಸೈಡ್ ಬೀಡ್ಸ್ ಹಾಕೋಬೇಕು. ಮತ್ತೆ ಅದಾದ್ಮೇಲೆ 2 ಲಾಕ್ ಬೀಡ್ಸ್ ಹಾಕೋಬೇಕು. ಇದೇ ರೀತಿನೇ ಎಲ್ಲವನ್ನು ಹಾಕೊಂಡು ಹೋಗ್ಬೇಕು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಒಂದು ಲಾಕ್ ಬೀಡ್ ಹಾಕ್ಲಿಲ್ಲ ಅಂದ್ರೂ ಮತ್ತೆ ಚೈನ್ ಎಲ್ಲ ವೇಸ್ಟ್ ಆಗುತ್ತೆ. ಮತ್ತೆ ಫಸ್ಟ್ ಇದ್ದ ಮಾಡ್ಕೊತ ಬರಬೇಕಾಗುತ್ತೆ. ಹಾಗಾಗಿ ನೋಡಿಕೊಂಡು ಹಾಕ್ತಾ ಹೋಗಬೇಕು. ಲಾಕ್ ಬೀಡ್ಸ್ ಆಗಲಿ ಕೌಂಟ್ ಮಾಡ್ಕೊಂಡು ಹಾಕ್ತಾ ಹೋಗ್ಬೇಕು. ನಾನು ಹಿಂಗೆ ಎಷ್ಟೋ ಸಲ ಮಾಡಿದ್ದೀನಿ. ಹಾಗಾಗಿ ನೋಡಿ, ಇಲ್ಲಿ ಎಲ್ಲಾನು ಹಾಕೊಂಡಾದ್ಮೇಲೆ ಲಾಸ್ಟ್ಗೆ ಲಾಕ್ ಬೀಡ್ಸ್ ಹಾಕ್ಕೊಂಡು ಅದಾದ್ಮೇಲೆ ಲಿಂಕ್ ಚೈನ್ ಇರುತ್ತಲ್ಲ, ಆ ಲಿಂಕ್ ಚೈನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಸೇಮ್ ಪ್ರಾಸೆಸ್ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೀವು ಜಂಪ್ ರಿಂಗ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ಲಿಂಕ್ ಚೈನ್ ಆದರೂ ಹಾಕ್ಕೋಬೋದು. ನಾನು ಎಲ್ಲದಕ್ಕೂ ಇದೇ ರೀತಿ ಲಿಂಕ್ ಚೈನ್ ಹಾಕ್ಬಿಡ್ತೀನಿ. ಇದಾದ್ಮೇಲೆ ಎಲ್ಲ ಡಾಲರ್ಸ್ನು ಈ ರೀತಿ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ನ ಇಟ್ಕೊಂಡು ಗ್ಯಾಪ್ನ ಬಿಟ್ಕೊಂಡು ಲಾಕ್ ಮಾಡ್ಕೊಳೋದು.
ನಾನು ಈ ವಿಡಿಯೋ ಶಾರ್ಟ್ಗೆ ಹಾಕೋಣ ಅಂತ ಈ ವಿಡಿಯೋ ಮಾಡಿದ್ದು. ಶಾರ್ಟ್ ವಿಡಿಯೋದಲ್ಲಿ ಫುಲ್ ಲೆಂತಿ ಆಗುತ್ತೆ, ಹಾಗಾಗಿ ಮಾಡ್ಬೇಕಾದ್ರೆ ಲಾಂಗ್ ವಿಡಿಯೋನೇ ಹಾಕೋಣ ಅಂದ್ಬಿಟ್ಟು ಲಾಂಗ್ ವಿಡಿಯೋನೇ ಹಾಕ್ತಾ ಇದ್ದೀನಿ. ಹಾಗಾಗಿ ಈ ರೀತಿ ಬಂದಿದೆ ವಿಡಿಯೋ. ಈ ಚೈನ್ ಎಷ್ಟು ದಿನದಿಂದ ಮಾಡಬೇಕು ಅನ್ಕೊಂಡು ಇವತ್ತು ಮಾಡಿದ್ದೀನಿ. ಈ ಇನ್ವಿಸಿಬಲ್ ಚೈನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.